ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ಟ್ರಂಪ್ ಅವರು PM ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿಬಿಟ್ಟು ಬರ್ತ್ಡೇ ವಿಶೇಷ ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ಉಕ್ರೇನ್ ಮತ್ತು ರಷ್ಯಾ ವಾರ್ ನಿಲ್ಲಿಸೋದಕ್ಕೂ ಪುಷ್ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ರಾತ್ರಿ ಫೆಡರಲ್ ರಿಸರ್ವ್ ಬ್ಯಾಂಕ್, ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ 0.25 BPS ರೇಟ್ ಕಟ್ ನ ಮಾಡಿದ್ದಾರೆ. ಇನ್ನು ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಎಕ್ಸ್ಪ್ಲನೇಷನ್ ಪಾಸಿಟಿವ್ ಆಗಿ ನಡೆದಿದೆ ಅಂತಾನು ಹೇಳ್ಬೋದಾಗಿದೆ. ಇನ್ನು ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ಸ್ 260 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ. ಆದ್ರೆ ಜಪಾನ್ ಮಾರ್ಕೆಟ್ ಮಾತ್ರ 0.8% ಅಪ್ ಆಗಿದೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 1124 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2293 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ 25,500 ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ನಿನ್ನೆ 91 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ನಿಫ್ಟಿ 25,330 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ನಿಫ್ಟಿ ಸ್ಟ್ರಾಂಗ್ ಆಗಿ ಮೂವ್ ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಡಿಫೆನ್ಸ್ ಸೆಕ್ಟರ್, ಬ್ಯಾಂಕ್ ಸೆಕ್ಟರ್, ಆಟೋ ಸೆಕ್ಟರ್ ಮತ್ತು IT ಸೆಕ್ಟರ್ ಆಗಿದ್ರೆ, ನಿಫ್ಟಿನ ಡ್ರ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡಿದಾವೆ ಫಾರ್ಮಾ, ಮೆಟಲ್ ಮತ್ತು FMCG ಸೆಕ್ಟರ್. ಇನ್ನು ಬ್ಯಾಂಕ್ ನಿಫ್ಟಿ ಎಬೋವ್ 25,350 ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,430 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 25,200 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ 345 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 55,493 ಅಲ್ಲಿ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 55,900 ಆಗಿದೆ, ಸಪೋರ್ಟ್ ಬಂದ್ಬಿಟ್ಟು 55,000 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಂದ್ರೆ 313 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 82,693 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ 3 IPO ಓಪನ್ ಆಗಿವೆ. ಇವೆಲ್ಲ ಗುಡ್ ಓಪನಿಂಗ್ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸ್ ಅಲ್ಲೇ ಓಪನ್ ಆಗಿದೆ. ಇವತ್ತು ಸೆನ್ಸೆಕ್ಸ್ ವೀಕ್ಲಿ ಆಪ್ಷನ್ ಎಕ್ಸ್ಪೈರ್ ಇರುತ್ತೆ. ಒಂದು ವಾಲಟೈಲ್ ಕಾಣೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಎಲ್ಲ ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.